ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಊಟಿನಲ್ಲಿ, ಫುಲ್ ಚಳಿ ಚಳಿ ವೆದರ್ನಲ್ಲಿ. ಸೊ ಎಲ್ಲ ಇವಾಗ ಫ್ರೆಶ್ ಅಪ್ ಆಗಿ ಗಾಯ್ಸ್ ಆ ವಾಯ್ಸ್ನ ಇಗ್ನೋರ್ ಮಾಡಿಬಿಡಿ. ಸೊ ನಾವೇನ ರೆಡಿಯಾಗಿ ಇವಾಗ ಒಬ್ಬೊಬ್ಬರಾಗೆ ರೆಡಿ ಆಗ್ತಾ ಇದ್ದಾರೆ ಗಾಯ್ಸ್. ನಮ್ಮನ್ನಂತೂ ಎಲ್ಲನೂ ಎದ್ದೇಳಿಸಿ ರೆಡಿ ಮಾಡಿಸೋಷ್ಟಂತೂ ಸಾಕಾಯಿತು. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ಸ್ ಇಲ್ಲ, ನೋಡೋಣ ಎಲ್ಲಿ ಹೋಗ್ಬೇಕಂತ. ಗಾಯ್ಸ್ ಏನು ಸುಮ್ಮನೆ ಊಟಿಗೆ ಟ್ರಿಪ್ ಅಂತ ಬಂದಿದ್ವಿ, ಯಾವ ಟ್ರಿಪ್ ಮಾಡಲಿಲ್ಲ, ಏನೇ ನೋಡಿಲ್ಲ. ಗಾಯ್ಸ್ ನಂದೇನೋ ಮಿಸ್ ಆಗಿದೆ ಗಾಯ್ಸ್. ಅದೇನಂದರೆ ಬ್ಲೆಂಡರ್, ನಂದು ಬ್ಲೆಂಡರ್ ಮಿಸ್ ಆಗಿದೆ ಗಾಯ್ಸ್. ಅದೆಲ್ಲಿ ಚಂದನ್ ಕೈ ಕೊಟ್ಟಿದ್ದೆ, ಅವ್ನು ಹಿಡ್ಕೊಂಡು ಕೂತಿದ್ದ. ಸೊ ಅದೇನು ಮಾಡ್ದ ಅಂತ ಗೊತ್ತಿಲ್ಲ. ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಫುಲ್ ರೆಡಿ ಆದಮೇಲೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಂದನ ಗೌಡ ಅದು ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತೀನಿ, ಇಲ್ಲಿ ಲಿಂಕಲ್ಲಿ ಹಾಕ್ತೀನಿ, ಫಾಲೋ ಮಾಡಿ ಗೈಸ್. ಫುಲ್ಲು ಬಿಟ್ಟಿ ಪ್ರಮೋಷನ್ 150K ಫಾಲೋವರ್ಸ್ ಅವರೇ ಅವ್ರಿಗೆ. ತೋರಿಸಿ ಅಕೌಂಟ್ ಹಾಕ್ತೀನಿ ನೋಡಿ ಗಾಯ್ಸ್. ಅಂದರೆ ಗಾಯ್ಸ್ ನಾನು ಏನು ಗೊತ್ತಾ, ನನಗೆ ಪಬ್ಲಿಸಿಟಿಯಲ್ಲಿ ಇಷ್ಟ ಆಗಲ್ಲ. ಸೊ ನಾನು ಯಾವುದೂ ಅಕ್ಸೆಪ್ಟ್ ಮಾಡೋ ರಿಕ್ವೆಸ್ಟ್ನ ನೀವು ತುಂಬ ಫ್ಯಾನ್ಸ್ ಆಗಿದ್ದರೆ ಡಿ ಎಮ್ ಮಾಡಿ, ನಿಮ್ಮದು ನಾನು ಡೈ ಹಾರ್ಟ್ ಫ್ಯಾನ್ ಅಂತ, ನಾನು ಅವಾಗ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತೀನಿ. ಸರಿ ಗೈಸ್, ಪುಂಗಿದೆಲ್ಲ ಆಯಿತು. ಈಗ ನಾನು ಚಂದನ ಹತ್ರ ಪರ್ಫ್ಯೂಮ್ ಇಸ್ಕೋಬೇಕು. ಅವಳು ನನ್ನ ಗಾಗಲ್ಸ್ನ ಕಿತ್ಕೊಬಿಟ್ಟು ಗೈಸ್. ಇಲ್ಲಿ ಅವಳೇ ನೋಡಿ ಗೈಸ್, ಇವಳೆ ಗೈಸ್ ಪರ್ಫ್ಯೂಮ್ ಕೊಡು ಅಂದರೆ ಏನದು ಗಾಗಲ್ಸ್ನ ಕಿತ್ಕೋಗವಳೆ. ಕೊಡು, ಈಗ ನನ್ನ ವೀಡಿಯೋಗೆ ಚೆನ್ನಾಗಿ ಕಾಣಬೇಕು ಗೈಸ್. ಎಲ್ಲ ರೆಡಿ ಆಯ್ತವ್ರೆ. ತಗೋಬಡಿ ನಂಗೆ ಚೂರು. ಎಲ್ಲಿಗೆ ಕೈಗ ನೀಟಾಗಿ ಘಮ ಘಮ ಅನ್ಬೇಕು. ಸಾಕು, ಎರಡೆರಡು ಹಾಕತ್ತೀಯ ನೀನು. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ರೆಡಿ ಆಗೋಳೆ ನಮ್ಮ ಚೈತ್ರ. ಚೈತ್ರ ಏನಾದರೂ ಹೇಳ್ತೀರಾ? ಬೆಳಿಗ್ಗೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿ. ಇವಾಗ ಎದ್ದು ರೆಡಿ ಆಗ್ತಾ ಇದ್ದೀವಿ ಇವತ್ತಿನ ಔಟ್ಫಿಟ್ನಲ್ಲಿ. ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಏನಂತೀರಾ ಜೀವನ್? ನೋಡಿ ಪವಿತ್ರ ಒಂದು ಕಾಂಪ್ಲಿಮೆಂಟ್ ಕೊಟ್ಟು. ಪವಿತ್ರ ನೋಡಿ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗೈಸ್. ನಾನೇ ಕಾಣ್ತಾ ಇದ್ದೀನಿ. ನಿಂತ್ಕೊಳ್ಳಿ 3 ಜನ. ನಾನು ತಲೆ ಹೊಚ್ಕೊತಾ ಇದ್ದೀನಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೀವಿ. ಅಲ್ಲಿ ಎಲ್ಲಾರನ್ನೂ ತೋರಿಸ್ತೀವಿ ಯಾರ್ಯಾರು ಹೆಂಗೆ ರೆಡಿ ಆಗೋರೆ ಅಂತ. ಗೈಸ್ ಇದು ಜೀವನ್ ಅವರು, ಗೊತ್ತಾಯ್ತಲ್ವ ನಿಮಗೆ? ಇವರು ಗೈಸ್ ಯಾವ ಥರ ಅಂದರೆ ತುಂಬ ಹೆಲ್ಪಿಂಗ್ ನೇಚರ್ ಅವರಿಗೆ. ನೋಡಿ ಅರ್ಧಂಬರ್ಧ ಮಡ್ಚಿದ್ರು, ಅಲ್ಲೇ ಇಟ್ಟರು. ಗಾಯ್ಸ್ ಇದು ಚೈತ್ರ ಅವರು ಇವಾಗ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಹೌದಾ? ಓಕೆ ಗಾಯ್ಸ್, ಹೇಳ್ಬೇಕು ತಾನೇ ಗಾಯ್ಸ್ ತೋರಿಸಿದಾಳೆ ಅಂತ. ನೋಡಿ ಗಾಯ್ಸ್ ಹೆಂಗೆ ಅಂತ. ಅಫ್ಕೋರ್ಸ್ ಗಾಯ್ಸ್, ಇವರು ಜೀವನ್ ಅವ್ರು, ಸಾರಿ ಇವ್ರ ಬಗ್ಗೆ ಹೇಳ್ತಿದ್ದೆ. ಇವ್ರು ಯಾವ ಥರ ಅಂದರೆ ತುಂಬ ಹೆಲ್ಪಿಂಗ್ ನೇಚರ್. ಯಾರಾದರೂ ಇವ್ರು ಮುಂದೆ ಬಂದು ಒಂದು ಡ್ರಾಪ್ ಕಣ್ಣೀರು ಹಾಕ್ಬಿಟ್ರೆ ಕರಗ್ಬಿಡ್ತಾರೆ. ಇವಾಗಲೂ ಅಷ್ಟೇ, ರೂಮ್ ಇಷ್ಟು ಗಲೀಜು ಮಾಡಿದ್ದೀವಿ, ಸುಮ್ಮನೆ ಅವ್ರಿಗೆ ಏನಕ್ಕೆ ಕಷ್ಟ ಕೊಡೋದು ಅಂದ್ಬಿಟ್ಟು ಇವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಗಾಗಲ್ಸ್ ಹಾಕೊಂಡು ಯಾಕೆ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಅವರು ಸೆಕ್ಸಿಯಾಗಿ ಕಾಣಿಸ್ಬೇಕಂತೆ. ನೋಡಿ ಗಾಯ್ಸ್, ಅಫ್ಕೋರ್ಸ್ ಇದಂತೂ ಊಟಿದು ಮಾಡೆಲ್ ಗಾಯ್ಸ್. ಗಾಯ್ಸ್ ನಾನೇ ಇನ್ನೂ ರೆಡಿ ಆಗಿಲ್ಲ ಗಾಯ್ಸ್. ನಾನು ಬಿಕಾರಿ ಥರ ತಿರುಗ್ತಾ ಇದ್ದೀನಿ. ನಾನು ರೆಡಿ ಆದಮೇಲೆ ಇವರಿಬ್ಬರಿಗಿಂತ ಸೆಕ್ಸಿಯಾಗಿ ಕಾಣಿಸ್ತೀನಿ ಗಾಯ್ಸ್. V4 ಇದ್ವಿ, ಬಟ್ ಇವಾಗ V3 ಇದ್ದೀವಿ. ಇನ್ನೊಂದು 4 ಪಕ್ಕದ ರೂಮಲ್ಲಿ ಇನ್ನೊಂದು ಮೂಸಕ್ಕೆ ಹೋಗಿದೆ ಗೈಸ್. ಈಗ ಒಂದು ನಾಟಕ ಮಾಡ್ತಾರೆ ಗಾಯ್ಸ್. ಇವಾಗ ನಾನು ತಲೆ ಬರ್ತೀನಿ. ಮಕ್ಕ ನಿಮ್ಗೆ ನೋಡಿದ್ರೆ ಗೊತ್ತಾಯ್ತೈತೆ ಡ್ರಾಮಾ ಆಗ್ತಿರೋದು ಅಂತ. ಸೊ ನಾನು ಬೇಕಾಗಿಲ್ಲ ಅಂದ್ರೆ ಗಾಯ್ಸ್ ಇದು ನ್ಯಾಚುರಲ್ ಆಗಿ ಮಾಡಿದೆ, ಅವಾಗ ವಿಡಿಯೋ ಆನ್ ಇರ್ಲಿಲ್ಲ, ಅದಕ್ಕೆ ಇವಾಗ ಡ್ರಾಮಾ ಮಾಡ್ತಾ ಇದ್ದೀನಿ. ಸಾರಿ ಗಾಯ್ಸ್, ಇದನ್ನಿಲ್ಲ ಇಟ್ಬಿಟ್ಟು ಚಂದನ್ ಮೇಲೆ ನಾನು ತಪ್ಪು ಹೇಳ್ಬಿಟ್ಟೆ. ಸಾರಿ ಚಂದನ್. ಸರಿ ಗಾಯ್ಸ್, ಇಲ್ಲಿಂದ ಗಾಯ್ಸ್ ಅದು ಏನು ಮಾಡೋದು ಗೊತ್ತಾ? ಆಚೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಏನು ತೋರಿಸ್ತೀನಿ? ಐ ಡೋಂಟ್ ನೋ. ಏನು ಗೊತ್ತಾ? ಏನು ಗೈಸ್, ಎಲ್ಲ ರೆಡಿ ಆಯಿತು. ಈಗ ಆಚೆಗೆ ಹೋಗೋದೊಂದು ಬಾಕಿ. ಶೂ ಹಾಕೋತಾ ಇದ್ದೀನಿ. ನನ್ನ ಔಟ್ಫಿಟ್ನ ಹೆಂಗೈತೆ ಅಂತ ತೋರಿಸ್ತೀನಿ. ನೀವು ಓಡ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನ ಹೇಳಿ ಗೈಸ್. ಇವಾಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಆಲ್ರೆಡಿ ಜೀವನ ತೋರಿಸಿದ್ದಾರೆ, ಬಟ್ ಸ್ಟಿಲ್ ನಾನು ಒಂದ್ಸಲ ಅವಳಿಗೆ ತೋರಿಸ್ಕೊತಾವಳೆ ಗೈಸ್. ಅವಳು ಚೆನ್ನಾಗಿಲ್ಲ ಅಂತ ಗೊತ್ತು ಗೈಸ್, ಅದಕ್ಕೆ ತೋರಿಸ್ಕೊತಾ ಇರೋದು. ನಡೆಯಿತು, ಹಂಗೆ 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 ಹೋಗ್ಬಿಡು. ಇದು ಯೂಟ್ಯೂಬ್ ಮಾಡ್ತಿರೋದು. ಇನ್ನೊಂದು
ಇದ್ರ ಒಳಗಡೆ ಐತೆ ಅದನ್ನ ಆಮೇಲೆ ತೋರಿಸ್ತೀನಿ ಗೈಸ್. ಅಂದರೆ ರೆಸಾರ್ಟಲ್ಲಿ ಮುಗೀತು. ಗೈಸ್ ನಾವು ಉಳ್ಕೊಂಡಿದ್ದು ರೆಸಾರ್ಟ್ ಬಂದು ಗ್ರೀನ್ ಮೌಂಟೇನ್ ಅಂತ. ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಗೈಸ್ ಅಷ್ಟೆಲ್ಲ ಪ್ರಮೋಷನ್ ಮಾಡಲ್ಲ, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ರೀಚ್ ಗೈಸ್ ಪರವಾಗಿಲ್ಲ ಗೈಸ್, ನಾವು ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು, ಬರ್ಬೋದು. ಬಟ್ ಫೈರ್ ಕ್ಯಾಂಪ್ಗೆ ಎಕ್ಸ್ಟ್ರಾ ಅಮೌಂಟ್ ಅಂತ ಅದೆಲ್ಲ ಕೊಡಕ್ಕೆ ಹೋಗ್ಬಿಡಿ. ಬೇಕಿದ್ರೆ ಕಾರಲ್ಲಿ ಹೋಗಿ ಸೌದೆ ಎತ್ಕೊಂಡ್ಬಂದು ಅಲ್ಲೇ ಬೆಂಕಿ ಹಾಕೊಳ್ಳಿ. ಗೈಸ್ ಫೈರ್ ಕ್ಯಾಂಪ್ಗೆ ನಮ್ಮ ಹತ್ರ 1,500 ಕೇಳಿದ್ರು. 1,500ದಲ್ಲಿ ಆ ನೋಟ್ನ ಇಟ್ಬಿಟ್ಟು ಬೆಂಕಿ ಹಾಕ್ತಿದ್ರು ಅನ್ಸುತ್ತೆ, ಅದಕ್ಕೆ 1,500 ಕೇಳಿದ್ರು. ಗೈಸ್ ಫೈರ್ ಕ್ಯಾಂಪ್ದು ಜಾಗ ನೋಡಿ ಅದೇ. ಓಕೆ ಗೈಸ್, ಊಟಿ ಟ್ರಿಪ್ಪು ಯಾವುದು ಗೊತ್ತಾ ಗೈಸ್, ರೋಡ್ ಮಾಡಕ್ಕೆ ಇರ್ತಾರೆ ಗೊತ್ತಾ ರೋಲ್ಗಳು. ರೋಡಲ್ಲ, ಅದು ಟಾಯ್ಲೆಟ್ದು ಪಿಟ್ ಇರುತ್ತೆ, ಹಿಂದಿರುತ್ತಲ್ಲ ಅದು. ಗೈಸ್ ಆಮೇಲೆ ಹಿಂದೆ ಹೇಳಬೇಕು, ಇದು ಸುಮ್ಮನೆ ಶೋಕಿಗೆ ಹಾಕೊಂಡಿಲ್ಲ ಇದನ್ನ, ಇದ್ರೊಳಗೆ ಏನೈತೆ ಆಮೇಲೆ ತೋರಿಸ್ತೀನಿ ನಾನು, ಎಷ್ಟೈತೆ ಅಂತ ತೋರಿಸ್ತೀನಿ. ಓಕೆ ಗೈಸ್, ಓಕೆ ಗೈಸ್ ಆಮೇಲೆ ಸಿಗ್ತೀವಿ. ಕಣ್ ಬಿಟ್ಟಂಗೆನೆ ಕೆಟ್ ಮಾತಲ್ಲ ಇವ್ರು ಸ್ಟಾರ್ಟ್ ಮಾಡಿರೋದು, ಅದು ಅವ್ರ ಹುಟ್ಟು ಗುಣ ಸುಟ್ಟು ಹೋಗಲ್ಲ. ಓಕೆ ಗೈಸ್, ನಮ್ಮ ಜೊತೆ ನಮ್ಮ ಡ್ರೈವರ್ ಅವರ ಡ್ರೈವರ್ ಬ್ರೋ ಒಂದು ಒಳ್ಳೆ ಮಾತಾಡು. ಚಂದನ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಆಫ್ ಕೋರ್ಸ್ ಬ್ರೋ, ಚೆನ್ನಾಗಿ ಕಾಣ್ತಾ ಇದೆ. ಹಂಗೆ ಒಂದೆರಡು ಮಾತಾಡು. ಗಾಯ್ಸ್ ಟ್ರಿಪ್ನ ಎಂಜಾಯ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ಇದು ಲೊಕೇಶನ್ ಹೋಗ್ತೀನಿ. ಜೈ ಶ್ರೀರಾಮ್. ಜೀವನ್ ಈಗ ನಾವೆಲ್ಲ ಏನಿಲ್ಲ ಎಲ್ಲ ಓಡ್ಬೇಕು ಗಾಯ್ಸ್, ಎಲ್ಲ ಬದಿ ಮಳೆ ಊದಿ ಓಡ್ಬೇಕೀಗ, ಹಾರಿಸ್ತಾರೆ. ಆಫ್ ಕೋರ್ಸ್ ಗೈಸ್, ನಾನು ಬ್ಲಾಗರ್ ಬ್ಲಾಗಲ್ಲಿ ಹೈಲೈಟ್ ಕರುಣೆ ಇಲ್ಲ. ರೋಡಲ್ಲಿ ನೀರಿದ್ರೆ ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ. ಅಕ್ಕಪಕ್ಕ ಜನಗಳಿದೆ ನೋಡಲ್ಲ. ಮೊಬೈಲ್ ಕಿತ್ಕೊಂಡದಕ್ಕೆ ಗಾಯ್ಸ್ ಅವರೆಲ್ಲ ಓಡ್ಬಿಟ್ರು ಅಲ್ಲಿ. ಗಾಯ್ಸ್ ಈಗ ನಾವು ಓಡೋದ, ಬನ್ನಿ ನನ್ನ ಕೈ ಕೊಡಿ, ನಿಮ್ಮ ಕೈ ಕೊಡಿ ಗೈಸ್. ನೋಡ್ಕೊಳ್ಳಿ, ಈಗ ಓಡಾಯ್ತೀವಿ ಇಬ್ರು, ಓಡಿದ್ವಿ ಗೈಸ್. ಈ ಹೋಟ್ಲಿಗೆ ಬಂದಿದ್ದೀವಿ ವೆಜ್ ತಿನ್ನಕ್ಕೆ. ಫಸ್ಟ್ ಟೈಮ್ ವೆಜ್ ತಿಂತಾರೆ ಅದು ನಾವು. ಗೈಸ್ ಕೇಳಿ, ಫೈನಲ್ ಊಟ ನಮ್ದು ಊಟಿನಲ್ಲಿ ಇದಾವ ಚೆನ್ನಾಗಿರುತ್ತೆ ಇಲ್ವಾ ನೋಡೋಣ ಬನ್ನಿ. ನ್ಯೂಸ್ ಜನಗಳನ್ನ ನೋಡಿದ್ರೆ ಚೆನ್ನಾಗಿದೆ, ಬಾಳೆ ಎಲ್ಲ ಇದೆ. ಹೋಟೆಲ್ ಬಗ್ಗೆ ರಿವ್ಯೂ ಕೊಡ್ತಾರೆ ನೋಡಿ, ಕೇಳಿಸ್ಕೊಳ್ಳಿ ಅವ್ರನ್ನ. ಗಡ್ಡ ಅನ್ಸುತ್ತೆ ಗೈಸ್, ಅದು ಅರ್ಧ ಗಂಟೆ ಆಯ್ತು ನಮ್ಮ ಕರ್ನಾಟಕದಲ್ಲಾಗಿದ್ರೆ ಓಡ್ ಬಂದು ಕೇಳ್ತೀವಿ ಏನು ಬೇಕು ಏನು ಬೇಕು ಅಂತ. ಬಟ್ ನೀವು ಮಾತಾಡ್ಸೋದು ಯಾರು ಹೇಳೋದು ಗೈಸ್ ಕರೆದ್ರು ಬಂದು ಮಾತಾಡಿಸ್ತಾ ಇಲ್ಲ ಅವರು. ಮಾತಾಡ್ಸೋದಿಲ್ಲ, ಏನು ಬೇಕು ಅತಿಥಿಗಳು ಗಾಡಿಯಲ್ಲಿ ಎಲ್ಲರಿಗೂ ಆಗ್ತಾರೆ, ನಮಗೆ ಏನೂ ಆಗ್ತಾ ಇಲ್ಲ. ಎಲ್ಲರೂ ಕೂತ್ಕೊಳ್ಳೋಣ ಅಂದರೆ ಹೊಟ್ಟೆ ಹಚ್ಕೊಂಡಿದೆ. ಯಾರು ಹುಟ್ಟಿದಂತೂ ಬರ್ಬೇಡಿ ಗೈಸ್. ಹೆಸರು ಮಾತ್ರ ಇಷ್ಟು. ಅವ್ರ ಟೇಬಲ್ಗೆ ಹಾಕೋರೆ, ನಮ್ಮ ಟೇಬಲ್ಗೆ ಹಾಕಿಲ್ಲ ಅಂತ ಹೊಟ್ಟೆ ಹೊಡ್ಸ್ತಾಳೆ. ಟೇಬಲ್ ನೋಡಿ ಗೈಸ್, ಎಲ್ಲ ಕಾಲು ಖಾಲಿ. ಚಟ್ನಿನೇ ಇಲ್ಲ, ಚಟ್ನಿ ಇಲ್ಲ ಇಲ್ಲಿ ನೋಡಿ ಗೈಸ್, ಎಲ್ಲ ಖಾಲಿ ಆಗಿರೋದು ಕೊಟ್ಟವ್ರೆ. ದೋಸೆ ಬಂದಮೇಲೆ ಗೈಸ್, ದೋಸೆ ಚಟ್ನಿಗೆ ಕಡ್ದಾಡ್ತಾರೆ. ನೀನು ಕುಡಿದ್ರಿಂದ ಬೇರೆಯವ್ರು ಕುಡಿಬೋದು, ಆದರೆ ನೀವು ಬೇರೆಯವ್ರು ಕುಡಿದ್ರಿಂದ ನೀವು ಹಸು ಇಲ್ಲ ಅನ್ಸುತ್ತೆ, ಸ್ವಲ್ಪ ಜಾಸ್ತಿ ಅದು ಕುಡಿ. ಈ ಕಡೆ ಕುಡಿಯೋ, ಮನೆಗೆ ಕುಡಿಯೋ. ಗೈಸ್ ಊಟ ಎಲ್ಲ ಆಯಿತು. ಓಕೆ, ನಾನ್ ವೆಜ್ ಅಂತೂ ಇಲ್ಲಿ ಊಟ ಚೆನ್ನಾಗಿಲ್ಲ, ಬಟ್ ವೆಜ್ ಏನೋ ಓಕೆ ಚೆನ್ನಾಗೈತೆ, ಸ್ವಲ್ಪ ತಿನ್ಬೋದು. ಬಟ್ ಇಲ್ಲಂತೂ ಕಾಫಿ ಟೀಸು ನಮ್ಮ ಕರ್ನಾಟಕದ ಥರ ಟೇಸ್ಟೇ ಇರಲ್ಲ, ಫುಲ್ಲು ವರ್ಸ್ಟು ಕಾಫಿ ಟೀ ಅಂತೂ. ಈಗೆಲ್ಲ ನೆಕ್ಸ್ಟ್ ಲೊಕೇಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನೆಕ್ಸ್ಟು ಏನಾಯ್ತದೆ. ಇದು ಬೇಕಂತ ಹೇಳಿದ್ದೆ, ಇದನ್ನು ತಗೊಳಕ್ಕೆ ಅಂತ ಇವನು ನಿಲ್ಲಿಸ್ತಾ. ಬಟ್ ಇಲ್ಲೆಲ್ಲ ಸ್ಪೆಕ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಬಟ್ ಅದು ರೀಸನಬಲ್ ಇದ್ದರೆ ತಗೊಡ್ತೀನಿ ಅಂತ ಹೇಳ್ತಿದ್ದಾರೆ.
ನೀನು ಮಾತಾಡೋವರೆಗೂ ತೆಗಿತೀನಿ ಇದನ್ನ. ಬರಬೇಕು ಕಟ್ಟಾಗ್ಬಿಟ್ಟೈತೆ. ಮಾತಾಡೋ ಗೈಸ್. ನೋಡಿ ಹೆಂಗೆ ಫೋಟೋಶೂಟ್ ಮಾಡಿಸ್ಕೊಂಡವನೆ. ನಿನ್ನೆಯಿಂದ ಬರೀ ಮುಂದೆ ಆಗೈತೆ ಫೋಟೋಶೂಟ್. ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದ್ದಾನೆ. ಅಯ್ಯೋ ನನ್ನ ನೋಡ್ತಾ ಐತೆ ಇರಿ ಗೈಸ್ ಮಂಕಿ. ಗೈಸ್ ಬನ್ನಿ ಇವಾಗ ನಾವು ಗೈಸ್ ಇವಾಗ ನಾವು ಯಾವುದೋ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಹಿಂದೆ ತೋರಿಸುತ್ತೆ ಅಲ್ಲಿ ಡ್ಯಾಮ್. ಇದು ಡ್ಯಾಮ್ ವಾಟರ್ ಫಾಲ್ಸ್ ಅಂತ ಇದ್ದೀನಿ ಡ್ಯಾಮ್. ಗೈಸ್ ಅವಾಗಲೇ ಹೇಳಿದ್ನಲ್ಲ ನಾನು ನಿಮ್ಮ ಬೈಲಿ ಕಡೆ ಇಲ್ಲಿ ಬಾ ಈ ಕಡೆ ಬಾ ಅಲ್ಲೇ ನಿಂತ್ಕೋ. ಗೈಸ್ ಈ ಬ್ಯಾಗ್ ಒಳಗೆ ಏನೋ ಐತೆ ಅಂದಲ್ಲ ಇವಾಗ ಇವಾಗ ರಿವೀಲ್ ಮಾಡ್ತೀನಿ ಗೈಸ್. ಅದು ಹಿಂಗೆ ಮಾಡಿಬಿಟ್ಟು ಇಟ್ಕೋ ಹಿಂಗೇನೆ ಗೈಸ್ ಇದು ನನಗೆ ಚಂದ ಅಂತ ಕೊಟ್ಟಿದ್ದು. ಈ ರಿವೀಲ್ ಮಾಡ್ತಾ ಇದ್ದೀನಿ ಇಲ್ಲಿ ಒಳಗಡೆ. ಗೈಸ್ ಇಲ್ಲಿ ಒಳಗಡೆ ಯಾವಾಗಲೇ ತೋರಿಸ್ತೀನಿ ಅಲ್ವಾ, ಬನ್ನಿ ಇವಾಗ ತೋರಿಸ್ತೀನಿ ಇಲ್ಲಿ. ಗೈಸ್ ನಾನು ಆಮೇಲೆ ಇದನ್ನ ಸುಮ್ಮನೆ ಶೋಗೆ ಹಾಕೊಂಡಿಲ್ಲ. ಬಾ ಈ ಕಡೆ ಮುಂದೆ ಬಾ. ಗೈಸ್ ಏನಂದ್ರೆ ಇಲ್ಲಿ ಈರುಳ್ಳಿ ಇದೆ ಗೈಸ್, ಅದು ನನಗೆ ಶಾಪಿಂಗ್ ಮಾಡಿಸ್ಕೋಸ್ಕರ ತಂದಿರೋದು. ಸುಳ್ಳು ಗೈಸ್, ಇದು ಸುಮ್ಮನೆ ಶೋಕಿಗೆ ಹಾಕೊಂಡಿಲ್ಲ ಗೈಸ್. ಇದ್ರೊಳಗೆ ನಿಜವಾಗ್ಲೂ ಕೆಲವು ಜನಗಳು ಅನ್ಕೊಬಹುದು ಅವ್ನು ಹೇಟರ್ಸ್ Fake ಅನ್ಕೊಂಬೋದು. ಅಂತ. ಒಂದ್ ನಿಮಿಷ ಅವ್ನು ಹೇಟರ್ಸ್ ಅನ್ಕೊಬಹುದು ಇದೆಲ್ಲ ಶೋಕಿ ಬಿಲ್ಡಪ್ ಅಂತ. ಆಫ್ ಕೋರ್ಸ್ ಬಟ್ ನಾನು ಇದ್ರೊಳಗಡೆ ಏನಿಟ್ಟಿದ್ದೀನಿ ಅಂದ್ರೆ ಗೈಸ್ ನೋಡಿ ಗೈಸ್ ಇಷ್ಟು ಕಾಸು ಇಟ್ಟಿದ್ದೀನಿ. ಇದೆಲ್ಲ ಗೈಸ್ ಇಲ್ಲ ಇದು ನಾನು ಒಪ್ಪಂದೆ ಗೈಸ್. ಗೈಸ್ ಅದು ಶೇರ್ ಇದೆ ಆಯ್ತಾ ಗೈಸ್ ನಾನಂತೂ ಕಟ್ಕೊಂಡೇ ಹೋಗ್ತೀನಿ ಗೈಸ್. ಗೈಸ್ ಏನು ಗೊತ್ತಾ ಗೈಸ್, ನಾನು ಫೋನ್ ತಗೊಂಡಾಗ ನನಗೆ ಇಷ್ಟ ಇರಲಿಲ್ಲ. ಬಟ್ ಐಫೋನ್ ತಗೋಬೇಕಿತ್ತು ಅಂತ ಅನ್ಕೊಂಡೆ. ಬಟ್ ಇದ್ರಲ್ಲಿ ಬರ್ತಿರೋ ಇವ್ರ ಫೋಟೋಸ್ ನೋಡ್ಬಿಟ್ಟು ಗೈಸ್ ಅಷ್ಟು ಸಕ್ಕತ್ತಾಗಿ ಫೋಟೋಸ್ ಬಂದಿದೆ ಗೈಸ್. ಗೈಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗೈತೆ. ಯಾವ ಫೋನ್ ಇದು? ಸ್ಯಾಮ್ಸಂಗ್ ಸ್ಯಾಮ್ಸಂಗ್ S25 ಗೈಸ್. ಎಷ್ಟು ಲಕ್ಷ ಅದು ಹೇಳ್ಬಿಡಿ. 81,000 ಗೈಸ್. ಎಷ್ಟು ಲಕ್ಷ ಅಲ್ಲ 81,000 ಗೈಸ್. ಅದು ಏನು ಕಡಿಮೆ ಅಲ್ಲ. ಐಫೋನ್ಗಿಂತ ಬೆಸ್ಟ್ ಅಂತಂದ್ರೆ ಐಫೋನ್ ಸ್ಯಾಮ್ಸಂಗ್. ಏನಂದ್ರೆ ಓನ್ಲಿ ಫೋಟೋಸ್ ಅಷ್ಟೇ. ಬಟ್ ಇದ್ರ ಫೀಚರ್ಸ್ ಆಗಿರಲಿ ಆಫ್ ಕೋರ್ಸ್ ಡಿಸ್ಟರ್ಬೆನ್ಸ್ ಇದರಲ್ಲಿ ಫೋಟೋಸ್ ಆಗಿರ್ಬೋದು, ವಿಡಿಯೋ ಕ್ಲಾರಿಟಿ ಅಂತೂ ಸೈಕಾಗಿ ಬರುತ್ತೆ. ವಿಡಿಯೋ ಮಾಡ್ತಾರಲ್ಲ ಕಂಟೆಂಟ್, ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಗೈಸ್. ಫೋಟೋಸ್ ಇವ್ನು ಹಾಕ್ತಾರೆ ನೋಡಿ. ಅವಳು ಹಾಕ್ತಾನೆ, ಸಾರಿ ನಾನು ಹಾಕ್ತೀನಿ, ನೀವು ನೋಡಿ ಗೈಸ್. ಗೈಸ್ ಇವಾಗ ನಾವು ಇದು ಯಾವುದಾದ್ರು ಪೈಕರೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಇದು ಚಂದ ನೋಡಿ ಗೈಸ್. ಇನ್ನೊಂದು ಗಂಡಸಿದೆ ಆಮೇಲೆ ಬ್ಲಾಗಲ್ಲಿ ಬರೀ ಹುಡುಗಿರಿ ಅವ್ರೆ ಅಂತ ಅನ್ಕೋತೀರ. ಅದಕ್ಕೆ ತಗೊಂಡಾದ್ಮೇಲೆ ಬಂದು ನನ್ನ ಜೊತೆ ಅದು ಏನು ಮಾತಾಡ್ತಾನೆ ನೆಕ್ಸ್ಟು ಪೈಕೆರೆ ವಾಟರ್ ಮಾತಾಡಿಸ್ತೀನಿ ನಾನು ನೋಡಿ ಗೈಸ್. ಪೈಕೆರೆಗೆ ಬಂದಿದ್ವಿ. ಪೈಕೆರೆ ಇಲ್ಲಿಂದನೇ ಕಾಣಿಸ್ತೈತೆ, ತೋರಿಸ್ತೀನಿ ನೋಡಿ. ಅದಕ್ಕೆ ಇಲ್ಲಿಂದನೇ ನೋಡ್ಕೊಂಡು ಅದಕ್ಕೆ ಇಲ್ಲಿಂದ ನೋಡ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ. 40 ರೂಪಾಯಿ ಉಳಿಸ್ತಾ ಇದೀವಿ ಗೈಸ್ ಅಲ್ಲಿಂದ ಬಂದು. 40 ರೂಪಾಯಲ್ಲಿ ಕಾಟಿ ಕೆಫೆನಲ್ಲಿ ಅವ್ರು ಪ್ರಮೋಷನ್ ಮಾಡ್ಬಿಡಿ ಅವ್ರ ಕಾಫಿ ಅಂಗಡಿನ. ಸರಿ ಗೈಸ್ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಲೆಮನ್ ಸೋಡಾ ತಗೊಂಡಿದ್ದೀವಿ. ನಾವಿಲ್ಲಿ ಚಾಕ್ಲೇಟ್ ತಗೊಳಕ್ಕೆ ಅಂತ ಬಂದಿದ್ವಿ. ಇವರು ನಮಗೆ ಗೊತ್ತಿರೋ ಚಂದನ ಒಂದು ತಮ್ಮ, ಸೊ ಅದಕ್ಕೆ ನಮಗೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಚಾಕ್ಲೇಟ್ಸ್ ಎಲ್ಲ. ಹೆವಿ ಕಾಸ್ಟ್ಲಿ ಗಾಯ್ಸ್ ಇಲ್ಲಿ ಸ್ವೀಟ್ಸ್ ಎಲ್ಲ ಚಾಕ್ಲೇಟ್ಸ್. ಗೈಸ್ ನಾವು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ, ಒಂದು ನಿಮಿಷ, ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಮಗೆ ಫ್ರೀಯಾಗಿ ಇದೆಲ್ಲ ಕೊಡ್ತಿದ್ದಾರೆ. ನೋಡಿ ನಮ್ಮ ಚಂದನ್ನು ಚಿಕ್ಕಪ್ಪ ಆಗಿರೋದಕ್ಕೆ ಅವ್ರ ಅಣ್ಣನ ಮಗನಿಗೆ ಪಾಪ್ಗೆ ತಗೋತವನೆ. ಮಗನಿಗೆ ತಗೋತವನೆ ಗೈಸ್. ಏನು ಮಳೆ ಬರ್ತೈತೆ ಗೈಸ್. ಊಟಿಲಿ ಚಳಿ ಅಂತಂದರೆ ಚಳಿ ಜೊತೆಗೆ ಮಳೆನೂ ಇದೆ ಗೈಸ್. ಊಟಿಲಿ ನೆನಪಿಗೆ ಅಂತ ಅಂದ್ಬಿಟ್ಟು ಅದಾಯ್ತು ಗೈಸ್. ಊಟಿ ಬಂದಿದ್ವಿ ಅಂತ ಒಂದು ನೆನಪಿಗೆ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡೆ ಊಟಿ ಅಂತ. ಆಮೇಲೆ ಗೈಸ್ ಇದಿಷ್ಟು
ಚಾಕ್ಲೇಟ್ ಗೈಸ್ 700 ರೂಪಾಯಿ ಇತ್ತು ಗೈಸ್ ಚಾಕ್ಲೇಟ್ಗೆ ಚಾಕ್ಲೇಟ್ ಏನು ಕಾಸ್ಟ್ ಹೆವಿ ರೇಟು. ಏನು ಅನ್ಕೊಂಡೆ ಗೊತ್ತಾ, ಊಟಿಲಿ ಚಾಕ್ಲೇಟ್ ಫೇಮಸ್ ಗೊತ್ತು, ಬಟ್ ಇಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತಿಲ್ಲ. ಕ್ಯಾರೆಟ್ ಫೇಮಸ್ ಅಂತೆ ಊಟಿನಲ್ಲಿ, ಒಂದು ಕ್ಯಾರೆಟ್ ಟ್ರೈ ಮಾಡೋಣ. ಗೈಸ್ ಇಲ್ಲಿ ನಾವು ರೀಲ್ಸ್ ಮಾಡೋಕ್ಕೆ ಅಂತ ಯಾರೋ ಹುಡುಗರು ಗೊತ್ತಿಲ್ಲ ಅಲ್ಲಿಂದ ನೋಡಿ ನಮ್ಮನ್ನ ಇಮಿಡಿಯೇಟ್ ಮಾಡ್ತಾವ್ರೆ. ನಮ್ಮನ್ನ ಐಡೆಂಟಿಫೈ ಮಾಡಿ ಯೂಟ್ಯೂಬ್ ಬ್ಲಾಗರ್ಸ್ ಅಂತ ಗೈಸ್ ಆಯಿತು, ಈಗ ಒಂದು ರೀಲ್ಸ್ ಮಾಡ್ತೀವಿ, ಅದಾದರೆ ಇದರಲ್ಲೇ ಪೋಸ್ಟ್ ಮಾಡ್ತೀನಿ. ಇದ್ರಲ್ಲಿ ಪೋಸ್ಟ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಗೈಸ್. ಸರಿ ಗೈಸ್, ಆಮೇಲೆ ಸಿಗ್ತೀವಿ guys. ಈಗ ನಾವು ರೀಲ್ಸಲ್ಲಿ ಬಿಸಿ ಇದ್ದೀವಿ ಗೈಸ್, ಆಮೇಲೆ ಸಿಗ್ತೀವಿ ಗೈಸ್. ಇವಾಗ ನನ್ನ ಫ್ರೆಂಡ್ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಯಾವ ಗೈಸ್ ಈಗ ನನ್ನ ಫ್ರೆಂಡ್ ಚಂದನ ಅವ್ರ ಮನೆಗೆ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಗೈಸ್, ನನಗಂತೂ ಈ ಮಳೆ ನೆನೆಯೋದು ಅಂದ್ರೆ ಇಷ್ಟ ಇಲ್ಲ. ಅಲ್ಲಿ ಇಬ್ರು ಹೋಯ್ತವ್ರೆ. ಏನು ಪ್ಲಾನ್ ಗಿನ್ ಹಾಕೊಂಡಿಗೆ, ಏನು ನಮ್ಮ ನಡ್ಸಕ್ಕೆ ಗಡವಾ. ಗೈಸ್ ಮಳೆ ಗೈಸ್, ಲೊಕೇಶನ್ ಮಾತ್ರ ಚೆನ್ನಾಗಿರುತ್ತೆ. ಈ ಕಡೆ ತೋರಿಸ್ತೀನಿ ನೋಡಿ. ಕಾರ್ನ ನೋಡಲ್ಲಿ ಚಂದನನ್ಗೆ ಹೆವಿ ಟ್ರಿಗರ್ ಮಾಡ್ತಾಳೆ. ಕಾರ್ ನಿಲ್ಸಕ್ಕೆ ಜಾಗ ಇಲ್ಲೇ ಐತೆ, ತಗೋಗಿ 1 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟು ನೋಡಿ ಗೈಸ್ ಹೆಂಗೆ ತಲೆನೋವು ಕೂತಾಳೆ ಇವಳು. ಗಡವಾ ನಮ್ಮ ನಡ್ಸ್ಬೇಕು ಅಂತ ಹೇಳಿ. ಗೈಸ್ ಇಲ್ಲಿ ಈ ರೂಟಲ್ಲಿ ಈಗ ಮೇಲೆ ಹೋದ್ರೆ ಅವ್ರ ಅಜ್ಜಿ ಮನೆ ಅಂತೆ, ಅಲ್ಲಿ ಎಷ್ಟು ಕಿಲೋಮೀಟರ್ ನಡೆಸ್ತಾಳೋ ಗೊತ್ತಿಲ್ಲ. ಹೋಯ್ತು ಗೈಸ್, ನಾನು ಟ್ರೈಪಾಡ್ ಬೆಳೆಸಿ ವಾಡ್ದಾಕುದು ಗಾಯ್ಸ್ ಕೈ ಸ್ಕಿಡ್ ಆಗಿ ಸ್ಕಿಡ್ಜಾಗಿ ಅಲ್ಲ, ಅದು ಸ್ಕಿಡ್ಡಾಗಿ ಎಲ್ಲ ಸ್ಲಿಪ್ ಆಗಿ ಬಿದ್ದೋಯ್ತು. ಸ್ಕಿಡ್ ಆಗೋದು ಮನೆ ಕಲ್ವಾಡಿ. ಓಕೆ ಗೈಸ್, ನಾನು ಕೈ ನೋವು ಬರ್ತೈತೆ, ಅಲ್ಲಿ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಕಂಟೆಂಟ್ ಮಿಸ್ ಆಗೋಯ್ತು ಗೈಸ್. ಚಂದನು ಅಲ್ಲಿ ಜಾರ್ ಬಿದ್ದ ಗೈಸ್, ಚಂದನು ಬಿದ್ದುಬಿಟ್ಟ ಗಾಯ್ಸ್, ಜಸ್ಟ್ ಮಿಸ್ ವೈಟ್ ಪ್ಯಾಂಟ್ ಗೈಸ್. ಈಗ ಅವ್ರನ್ನ ಹಿಡಿಯೋಕೆ ಹೋದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಈಗ ನಾ ಬೆಳಿಬೇಕೈತೆ ಗೈಸ್. ಗಾಳಿ ಸೌಂಡ್ ಕೇಳಿಸ್ತೈತೆ. ಮಳೆನೇ ಬರ್ತಾ ಇಲ್ಲ, ಬೇಕಾದ್ರೆ ಹಿಡ್ಕೊಂಡು ತಗೋ. ನಂಗೆ ಯಾಕೆ ಮುಚ್ಕೊಂಡು ಹಿಡ್ಕೊ, ಮಳೆ ಬಂದ ಕೊಡ್ಲಿಲ್ಲ, ಈಗ ನೋಡ ಅಂತ ಕೊಡು. ಯಪ್ಪ ನಂಬರ್ 2 ಚೈ ಬೀಳ್ತಿದ್ಲಿ ಇವಾಗ ಗೈಸ್. ಫೈನಲಿ 3 ಕಿಲೋಮೀಟ್ರು, ಹತ್ತತ್ರ 3 ಕಿಲೋಮೀಟ್ರ್ ಇತ್ತು. ನಡ್ಕೊಂಡು ಬಂದು ಫೈನಲಿ ಮನೆ ಹತ್ರ ಬಂದ್ವಿ. ಲೊಕೇಶನ್ ಮಾತ್ರ ಚೆನ್ನಾಗೈತೆ ಗೈಸ್. ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಆರಾಮಾಗಿ ಮಾಡಿಸ್ಬೋದು ಗೈಸ್. ಬಟ್ ಏನು ಗೊತ್ತಾ, ಒಂದು ರೆಡ್ ಕಲರ್ ಹಾಕೊಂಡು ಟೀ ಕುಯ್ಯೋ ಥರ ಫೋಟೋಶೂಟ್ ಮಾಡಿಸ್ಬೇಕು. ನೀವು ಚಂದ ನಂಗೆ ಹೇಳಿದ ಕಾಲ ಇದೆ ಬಾ ಅಂತ ಕರ್ಕೊಂಬಂದ್ಬಿಟ್ಟು ಇವಾಗ ನಮ್ಮ ಅಜ್ಜಿ ಡ್ರೆಸ್ ಅದು ನೀನು ಹಾಕೋತಿ ಅಂತ ಕೇಳ್ತಾಳೆ ಗೈಸ್. ಗೈಸ್ ಕೇಳಿದ್ರಲ್ಲ, ಅವಳಿಗೆ ಆ ಥರ ಆಸೆ ಅಂತೆ. ಬಟ್ ನನಗೆ ಅಲ್ಲಿಂದ ನಡ್ಕೊ ಬಂದಿದ್ದೆ, ಫುಲ್ಲು ಸುಸ್ತಾಗ್ಬಿಡೈತೆ. ಹೋಗ್ಬಿಟ್ಟು ಏನು ಮಾಡೋದು, ಅವ್ರ ಅಜ್ಜಿ ಕೈಲಿ ಆಯ್ ಮಾಡಿಸ್ತೀನಿ ನೋಡಿ ಗೈಸ್. ಯಾರೋ ಅವ್ರ ಅತ್ತೆ ಇವರು. ಮನೆ ಒಳಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಕಾಣ್ತೈತಲ್ಲ ಗೈಸ್, ನಾನೇ ಮಂಕ್ ಮಾಡ್ತವ್ರೆ ಗೈಸ್. ಫೈನಲಿ ಬಂದ್ವಿ, ಮನೆ ಒಳಗೆ ಕೂತಿದ್ದೀವಿ. ಚಂದ್ರನ CS ವ್ಲಾಗ್ಗೆ ಸೆಟಪ್ ಮಾಡ್ತವಳೆ. ಇವಾಗ ತಾನೇ ಮನೆಗೆ ರೀಚ್ ಆದ್ವಿ, ಕೂತಿದ್ದೀವಿ. 2 ಕಿಲೋಮೀಟರ್ ನಡ್ಸವಳೆ ಗೈಸ್. 2 ಕಿಲೋಮೀಟರ್ ನಡ್ಸಿದ್ರು ಗೈಸ್. ನಮ್ಮನ್ನ ಸುಸ್ತಾಗೋಯ್ತು. ನಿಮಗೋಸ್ಕರ ಏರೋಪ್ಲೇನ್ ತರಿಸ್ಬೇಕಿತ್ತು, ನಾವು ಅವರಷ್ಟು ಇಚ್ಚಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಏನಾದ್ರು ಕಂಟೆಂಟ್ ಸಿಕ್ಕಿದ್ರೆ ತೋರಿಸ್ತೀನಿ ಇಲ್ಲಿ. ಸೊ ಅಂತ ತುಂಬ ಟೈಮ್ ಆಯಿತು. ಈಗ ಟೈಮ್ ಬಂದು 3:45 ಆಗೈತೆ. ಮತ್ತೆ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ನಡಿಬೇಕು. ಎಲ್ಲ ಫೋಟೋಸ್ ವೀಡಿಯೋಸ್ ತಗೊಂಡ್ವಿ. ಎಲ್ಲರ ಮೊಬೈಲು ಫುಲ್ ಆಗೈತೆ. ಅದರಲ್ಲೂ ನಾನೇ ಜಾಸ್ತಿ ಫೋಟೋಸ್ ತಗೊಂಡಿರೋದು, ಚಂದನ ಮೊಬೈಲಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಗೈಸ್ ಹೆವಿ ಸುಸ್ತಾಯ್ತೈತೆ. ಈಗ ಇನ್ನೂ ಎಷ್ಟು ದೂರ ನಡಿಬೇಕು ಗೊತ್ತಾ? ವ್ಯೂ ತೋರಿಸ್ತೀನಿ ನೋಡಿ ಹೆಂಗೈತೆ ಅಂತ. ನೋಡಿ ಗೈಸ್, ವ್ಯೂ ಈ ಥರ ಐತೆ. ನೆಮ್ಮದಿ ವ್ಯೂ ಮಾತ್ರ. ಇಲ್ಲಿ ಜೀವನ ಮಾಡೋರಂತೂ ಪುಣ್ಯ ಮಾಡಿದ್ರು. ಬಟ್ ನನಗಂತೂ ಈ ಥರದ ಲೊಕೇಶನ್ಸ್ಗಳೇ ಇಷ್ಟ. ಈ ಸಿಟಿ ಎಲ್ಲ ಅಷ್ಟೇನು ಇಷ್ಟನೇ ಆಗಲ್ಲ ಗೈಸ್. ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ನರಿ ಬಂದಿತ್ತು ಗೈಸ್, ನಮ್ಮನ್ನೇ ನೋಡ್ತಾ ಇತ್ತು. ನಮ್ಮಂತೂ ಫುಲ್ ಗಾಸ್ ಆಗೋಗಿದ್ದೀವಿ ನಾವಂತೂ. ಅಲ್ಲಿ ನಮ್ಮ ಮಟ್ಟ ವಿಡಿಯೋ ತೆಗೆದು ಮರ್ತೋಯ್ತು ಗೈಸ್. ಅಲ್ಲಿ ಹೋಯ್ತು. ಪರವಾಗಿಲ್ಲ, ಅವನಾರು ಬರ್ತಾನೆ ನಮ್ಮ ಧೈರ್ಯಕ್ಕೆ ಗೈಸ್. ಒಂದು ನರಿಗೆ ಎದುರ್ಕೊಂಡ್ವಿ ಗೈಸ್. ಆ ಒಳಗೆ ಎಲ್ಲ ಐತೆ, ಹೋಗೈತೆ ಅದು.
ಬೇಗ ಹೋಗೋಣ ಬಂದ್ರು ಇಲ್ಲಿಂದ. ಸೈಡೆಲ್ಲ ಹೋಗ್ಬಿಡದ. ಅಲ್ಲಿ ಅವನೋ ಬರ್ತಾವನೆ, ಅಟ್ಲೀಸ್ಟ್ ಅವ್ನಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನರಿಬಾಗ ಅದು ಬೇರೆ ನಮ್ಮ ಕಡೆಗೆ ನೋಡ್ತಾ ಇತ್ತೆ, ನಂಗೆ ಭಯ ಆಗೋಯ್ತು. ಇದೆಲ್ಲ ಇಲ್ಲಿ ಹತ್ತಿತ್ತು, ಕಾಯ್ಕೊಂಡು ನಾನೇ ಬೇಟೆ ಆಡ್ಬಿಟ್ಟದಕ್ಕಪ್ಪ. ಗೈಸ್ ಇಲ್ಲೇ ಹೋಗಿದ್ದು, ಅದು ಹಿಂಗೆ ಹೋಗ್ಬಿಟ್ಟೈತೆ. ಗಾಯ್ಸ್ ಬನ್ನಿ, ಇದು ಸರಿ ಇಲ್ಲ, ಹೋಗ್ಬಿಡದ. ಅಲ್ಲ ನಮ್ಮ ದೃಷ್ಟಿ ಓಡ್ಬೇಡಿ. ನಮ್ಮ ದೃಷ್ಟಿಗೆ ನರಿ ಬಂತು, ಅಕಸ್ಮಾತ್ ಕಾಡಿ ಬಂದಿದ್ರೆ ಏನು ಕತೆ ಅಂತ ವಿಡಿಯೋನೇ ತೆಗಿನಿಲ್ಲ ನಾನು ಬೈಕೆ. ಗೈಸ್ ಆಮೇಲೆ ಸಿಗ್ತೀನಿ ಗೈಸ್, ಇನ್ನೇನು ಸಿಕ್ಕಿದ್ರೆ. ಆಗ ನೋಡಿ ಗಾಯ್ಸ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ಸ್ವರ್ಗ ಅಂತಾರೆ ಗೈಸ್. ಇವಳೆ ಈ ಹಾಡಾಡಿದ್ದೀಗ ಗೈಸ್. ನನಗಂತೂ ಇನ್ನು ಬ್ಲಾಗ್ ಮಾಡೋಕ್ಕಾಗಲ್ಲ, ಕಾರ್ ಹತ್ರ ಹೋಗಿ ಇನ್ನು ನೆಕ್ಸ್ಟು ಡೈರೆಕ್ಟ್ ಮನೆಗೆ ಹೋಯ್ತಾ ಇರೋದು. ಮೋಸ್ಟ್ಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅನಿಸುತ್ತೆ. ಇಲ್ಲೇ ಊಟಿಲೇ ಎಂಡ್ ಮಾಡಿಬಿಡ್ತೀನಿ. ಆದರೆ ನೆಕ್ಸ್ಟು ಅಲ್ಲೆಲ್ಲರೂ ಎಲ್ಲ ಮನೆಗಿನಾಗ ಹೋಗೋದನ್ನ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಷ್ಟ. ಇದು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ, ಇದು ಏನಂತಾರೆ ಬ್ರೋ? ಕೆಂಪುಗೇನೋ ಬರುತ್ತೆ. ಇದು ಚೆನ್ನಾಗಿರೋ ಲಡ್ಡು ಸಮಥಿಂಗ್. ಅವಾಗ ಎಷ್ಟು ಸಿಗ್ತಾ ಇತ್ತು. ಎಷ್ಟು ಬೇಕು ಕೇಳಿ. ಒಂದೊಂದು ತಗೊಳ್ಳಿ 5 ರೂಪಾಯಿ. ಜಾಮೂನ್ ರೆಡ್ ಜಾಮೂನ್ ಏನೋ ಗೊತ್ತಿಲ್ಲ ಹಂಗಂತಾರೆ. ಅದು ನಂಗೆ ಏನು ಕೊಡೋಂಗ ಕಚ್ಚಾ ಅದೇಂತದು ಕಡಲೆ ಮಿಠಾಯಿ. ನೀ ಯಾರು ತಗೊಂಡ? ಕಡಲೆ ಮಿಠಾಯಿ ಎಷ್ಟಾಯ್ತು? ಒಂದು ಎಷ್ಟು? ನೀವೆಷ್ಟು ಒಂದ? 2. ನೀ ಎಷ್ಟು? ಚಂದ ಎರಡಾ? ನನಗೆ ಒಂದು ಕೊಡು. ಇದು ಚೆನ್ನಾಗಿಟ್ಕೊಂಡು ಅಂತೀನಿ ನಾನು. ಇದೆಷ್ಟು ಕಡಲೆ ಮಿಠಾಯಿ? ಈಗ 5, 10, 20, 30. ಇದು 2. ಇದು 4. ಅದೇ ಇದೆರಡು 2, 2, 4, 30. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ, ಇದ್ರ ಹೆಸರೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ರೆಡ್ ಜಾಮೂನ್ ಅಂತಿರಲಿಲ್ಲ, ಇದೇನೋ ರಸಗುಲ್ಲ ಅಂತಾನೆ ಏನೋ ಕರಿತಾ ಇದ್ವಿ ನನಗೆ. ಕಚ್ಚಾ ಮುಂಡೆ ಅಂತಿಲ್ಲ, ಕಡಲೆ ಮಿಠಾಯಿ. ಗಾಯ್ಸ್ ಓವರ್ ಆಗಾಡ್ತಾವಳೆ ಅವಳು, ಗೊತ್ತು. ಚೆನ್ನಾಗಿ, ನಂಗೆ ಇದು ಇಷ್ಟ. ಗೈಸ್ ಆ ಕಡೆಯಿಂದ ಬರ್ಬೇಕಾದ್ರೆ ಫುಲ್ಲು ಎಕ್ಸೈಟ್ಮೆಂಟ್ ಇದ್ವಿ. ನವಿಲ್ ಐತೆ, ಅದೈತೆ, ಇದೈತೆ ಅಂತ. ಇವಾಗ ನನ್ನ ಕಣ್ಣು ಮುಂದೆನೇ ಐತೆ, ಆದರೆ ಎಕ್ಸೈಟ್ಮೆಂಟ್ ಏನೇ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ಜೀವನದಲ್ಲೂ ಇದೇ ಥರ ಜಾಸ್ತಿ ನಮಗೆ ಏನು ಹೇಳ್ತಾರೆ ಅದಕ್ಕೆ, ದಿನ ಸಿಕ್ಕಿದ್ರೆ ನಮಗೆ ಒಂದು ವಸ್ತು ಅಥವಾ ಏನೇ ಆಗಿರಲಿ, ದಿನ ಸಿಕ್ಕಿದ್ರೆ ಅದು ಖುಷಿ ಇರಲ್ಲ. ಅಪರೂಪಕ್ಕೆ ಸಿಕ್ಕಿದ್ರೆ ಮಾತ್ರ ಅದು ಖುಷಿ ಇರೋದು. ನೋಡಿ ಮುಂದೆನೇ ಐತೆ ನವಿಲು. ಗೈಸ್ ಫೈನಲಿ ಕರ್ನಾಟಕಕ್ಕೆ ಬಂದ್ವಿ. ಎಷ್ಟು ಖುಷಿ ಐತೈತೆ ಅಂದರೆ, ಈಗ ನಾನು ಬಂದರೆ ನನ್ನ ಹಿಂದೆ ಒಂದು ಬಾಲ ಬರುತ್ತೆ. ಈಗ ಕರ್ನಾಟಕದ ಬಗ್ಗೆ ನೀವು ವರ್ಣಿಸ್ತಾರೆ ಕೇಳಿ. ತಮಿಳ್ನಾಡು ಗಾಯ್ಸ್ ಅಂದರೆ ಕಂಪೇರ್ ಮಾಡ್ತಿಲ್ಲ ಗೈಸ್. ನಾನು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಉಸಿರಾಡೋಕ್ಕೆ ಒಂಥರ ಫ್ರೀ ಸಿಗುತ್ತೆ, ಬಟ್ ಅಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ. ಅಲ್ಲಿ ಊಟ ಆಗಿರ್ಬೋದು, ಅಲ್ಲಿನ ಜನಗಳು ನಮ್ಗೆ ಅಡ್ಜಸ್ಟ್ ಆಗಲ್ಲ. ಏನಂದರೆ ಅಲ್ಲಿ ಕರ್ನಾಟಕದಲ್ಲಿ ಇದ್ದವ್ರಿಗೆ ಅಲ್ಲಿ ಹೋಗೋಕೆ ಕಷ್ಟ ಆಗುತ್ತೆ, ಬಟ್ ಅವ್ರಿಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಮತ್ತು ಬೆಟ್ಟದ ಮೇಲೆಲ್ಲ ಮನೆಗಳು, ಅಲ್ಲೆಲ್ಲ ಮೆಡಿಕಲ್ ಇಲ್ಲ, ಹಾಸ್ಪಿಟಲ್ಸ್ ಇಲ್ಲ, ಹೋಟೆಲ್ಸ್ ಇಲ್ಲ, ಎಲ್ಲ ಒಂದು ವಾರಕ್ಕೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೇಕು ಅವರು. ಅದೆಲ್ಲ ಫುಲ್ ಕಷ್ಟ ಆಗಿರುತ್ತೆ. ನನ್ನ ವಾಯ್ಸ್ಗೆ ಏನಾಯಿತು, ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ ಗಾಯ್ಸ್. ಬ್ಲಾಗ್ ಮಾಡಿ ಸದ್ಯಕ್ಕೆ ಅಲ್ಲಿ ನೀರು ಕುಡಿದ್ರೆ ಯಾರು ಕೆಮ್ಮು ಏನೂ ಆಗಿಲ್ಲ. ಬಟ್ ಅದು ನಾವು ಕುಡ್ದಿರೋದು ಎಲ್ಲ ಬಿಸ್ಲರಿ ಬಾಟಲ್ ನೀರು, ಯಾವುದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ ಗೈಸ್. ಕರ್ನಾಟಕಕ್ಕೆ ಬಂದು ನಾನು ತಮಿಳ್ನಾಡಲ್ಲೆಲ್ಲ ಚೆನ್ನಾಗಿ ಬ್ಲಾಗ್ ಮಾಡಿದೆ, ನನಗೆ ಏನೂ ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ಕರ್ನಾಟಕಕ್ಕೆ ಬಂದಮೇಲೆ ಇಲ್ಲೆಲ್ಲ ನಮ್ಗೆ ಗೊತ್ತಿರೋ ಜನ ಅಂತ ಒಂದು ಸ್ವಲ್ಪ ಏನೋ ಮುಜುಗರ ಆಯ್ತೈತೆ. ಗೊತ್ತಾ, ಏನೋ ಆದ್ರೂ ನಮ್ಮವರು ಅಂತ ಒಂದು ಫೀಲ್. ಅವ್ರು ಪರಿಚಯ ಇಲ್ಲ ಅಂದ್ರೂ ಅದು ನಮ್ಮವರು ಅಂತ ಫೀಲ್ ಆಗುತ್ತೆ. ಬಟ್ ಅಲ್ಲಿ ಅಯ್ಯೋ ಬೀಪ್ ಆಗ್ತೀನಿ. ನಾಯಿ ಏನು ಕೆಟ್ಟ ಮಾತಲ್ಲ ಜೀವ. ಸರಿ ಗೈಸ್, ಅವರು ಹೇಳಿದ್ದೆಲ್ಲ ಆಯಿತು. ನೆಕ್ಸ್ಟ್ ಈಗ ನಾವು ಗುಂಡ್ಲುಪೇಟೆಗೆ ಎಲ್ಲಿರ್ತಿದ್ದೀವಿ ಅಂದರೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ತಾನೇ ಅದು. ಆ ಬೆಟ್ಟ ಅದೆಲ್ಲ ಬೀಪ್ ಹಾಕ್ಬಿಡ್ತೀನಿ ಗೈಸ್. ಏನಂದ್ರೆ ಇವಾಗ ನಾವೇನು ಸ್ಟಾಪ್ ಹಾಕಿದ್ರೆ ಅಂದ್ರೆ ನಾವು ನೆನ್ನೆನೂ ಸರಿಯಾಗಿ ತಿಂದಿರಲಿಲ್ಲ. ಬೆಳಗ್ಗೆ ದೋಸೆ ಕೊಟ್ಟಿದ್ರು ಗೈಸ್, ಅರ್ಧಂಬರ್ಧ ಬೆಂದಿತ್ತು, ನೀವೇ ನೋಡಿದ್ರಿ. ಸರಿ ಗೈಸ್, ರೋಡ್ ಕ್ರಾಸ್ ಮಾಡ್ಬೇಕು ನಾವೀಗ. ಅಲ್ಲಿ ಒಂದು ಚಾಟ್ಸ್ ಅಂಗಡಿ ಕಾಣಿಸ್ತೈತೆ, ಚಾಟ್ಸ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಚಾಟ್ಸ್ ಅಂಗಡಿ ಗೋಬಿ ತಿಂತಿದ್ದೀವಿ. ಜೀವನ ಏನು ತಿಂತಿದ್ದಾರೆ ನೋಡೋಣ. ಕರ್ನಾಟಕಕ್ಕೆ ಬಂದಮೇಲೆ ಮಾತಾಡೋಕ್ಕೆ ಸ್ವಲ್ಪ
ನೋಡಿ ಹಿಂಗೆ ಅಂದ ಇಲ್ಲ ಗೈಸ್ ನಾನು ಕಾಮಿಡಿ ಮಾಡಿದೆ ಅಷ್ಟೇ. ಗೋಬಿ ನಮ್ಮ ಹೆಂಗಿದ್ರು ನಮ್ಮ ಕರ್ನಾಟಕ ಫುಡ್ಡೇ ಬೆಸ್ಟ್ ರೈಸ್. ಅಫ್ಕೋರ್ಸ್ ಬಾಯ್ ರೈಸ್ ಏನು ಗೊತ್ತಾ, ನನಗೆ ನಾಚಿಕೆ ಆಗ್ತದೆ ವೀಡಿಯೋ ಮಾಡೋಕ್ಕೆ, ಅದಕ್ಕೆ ಬೇಗ ಬಾಯ್ ಇಡ್ತಾ ಇದ್ದೀವಿ ಗೈಸ್.